ಕಲೀಂ ಪಾಷಾ ಸರಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಇವಾಗ ತಾನೇ ಒಂದು ಬುಕ್ ರಿಲೀಸ್ ಈವೆಂಟ್ ಅಂತ ಹೇಳಿದರು. ಸೊ ಈ ಬುಕ್ಕು ನಾನು ಇನ್ನೂ ಓದಿಲ್ಲ ಸರ್, ಬಟ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬೆಸ್ಟ್ ವಿಶಸ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಮೊದಲಿಗೆ ಇವತ್ತು ಬಿಡುಗಡೆಯಾದ ಪುಸ್ತಕಗಳ ಲೇಖಕರಾದ ಕಲೀಂ ಪಾಷಾ ಸರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಅಭಿನಂದನೆಗಳು ಸರ್. ಈ ಪುಸ್ತಕಗಳನ್ನು ನೋಡಿದ್ರೆ ಕಲೀಂ ಪಾಷಾ ಅವರು ಖಂಡಿತ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಮೇಡಮ್ ಅವರು ಹೇಳಿದಂಗೆ ಅವರ ಪುಸ್ತಕಗಳ ಬರವಣಿಗೆ ಆಗಲಿ ಅಥವಾ ಅವರ ಗಾಯನ ಅಥವಾ ಸಿನಿಮಾಗಳಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆ ಎಲ್ಲ ನೋಡಿದ್ರೆ ಅವರು ಖಂಡಿತ ಬಹುಮುಖ ಪ್ರತಿಭಾವಂತರು. ಈ ಪುಸ್ತಕಗಳು ಸಾಕಷ್ಟು ಜನರಿಗೆ ತಲುಪಲಿ ಅನ್ನೋದು ನಮ್ಮ ಆಸೆ, ಮತ್ತು ತಲುಪಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಮತ್ತು ಇನ್ನೊಂದು ಪ್ರಯತ್ನ ಮಾಡಬೇಕಾಗಿರೋದು, ಇವರು ಬರೆದಿರೋ ಪುಸ್ತಕಗಳು ಇಂಗ್ಲೀಷಲ್ಲೇನಿದೆ ಅದನ್ನು ಕನ್ನಡಕ್ಕೆ ಕೂಡ ಭಾಷಾಂತರ ಮಾಡಿ ಕನ್ನಡ ಓದುಗರಿಗೆ ಸಹ ಈ ಪುಸ್ತಕ ತಲುಪಿಸೋ ಒಂದು ವ್ಯವಸ್ಥೆ ಮಾಡಬೇಕು. ಕನ್ನಡ ಭಾಷಾಂತರ ಕೆಲಸ ಆಗಬೇಕು ಅಂತ ಹೇಳ್ತೀನಿ. ಮತ್ತಷ್ಟು ಒಳ್ಳೆಯ ಪುಸ್ತಕಗಳು ಕಲೀಂ ಪಾಷಾ ಸರ್ ಕಡೆಯಿಂದ ಬರಲಿ. ಅವರ ಸೇವೆ ಅಥವಾ ಅವರ ಕೆಲಸ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ ಸರ್. ಹೌದು ಸರ್. ಯಾಕೆ ಗೊತ್ತಾ, ನಾನು ಇವಾಗ ಮಾರ್ಕೆಟಿಂಗ್ನಲ್ಲಿ ನಂದು ಸಕ್ಸಸ್ಫುಲ್ ಆಗಿದ್ದೀನಿ ಬಿಸ್ನೆಸ್ ಅಂದರೆ. ಇದು ಎಲ್ಲ ಆಲ್ಮೋಸ್ಟ್ 20 ಬುಕ್ಸ್ 25 ಬುಕ್ಸ್ ನಾನು ಜಸ್ಟ್ ಚೈಲ್ಡ್ಹುಡ್ಡಿಂದ ಓದ್ಬಿಟ್ಟು, ಇದು ಜಸ್ಟ್ ನನ್ನದು ಇನ್ಸ್ಪಿರೇಷನ್ ಮತ್ತು ನನ್ನ ಜರ್ನಿ. ನಂದು ಆಲ್ಮೋಸ್ಟ್ 10,000 ಬುಕ್ಸ್ ನನ್ನ ಮನೆಯಲ್ಲಿ ಇದೆ. ನಾನು ಜಾಸ್ತಿ ಓದೋದು ಅದು ಬಂದು ಕಂಗ್ಲಾಮರೇಷನ್ ಅಂತ ಹೇಳ್ಬೋದು, ಮತ್ತು ಇನ್ಸ್ಪಿರೇಷನ್ ಆಗಿಬಿಟ್ಟು ನಾನು ಯಾವ ಥರ ಇವಾಗ ನಿಮಗೆ ನೋಡ್ತಾ ಇದ್ದೀನಿ, ನೀವು ನನಗೆ ಯಾವ ಥರ ನಾನು ಕಾಣಿಸ್ತಾ ಇದ್ದೀರಾ ಆ ಥರ ನಾನು ಬರಿತೀನಿ. ಓಕೆ, ಒಂದು ಪೊಯೆಟ್ರಿ ಥರ ಅಷ್ಟೇ. ನಾನು ಒಬ್ಬ ಪೊಯೆಟ್. ಓಕೆ, ಆ ಪೊಯೆಟ್ ಮತ್ತು ಮಾರ್ಕೆಟಿಂಗ್ಗೆ ಕಂಬೈನ್ ಮಾಡಿ ನಾನು ಬರೆದಿದ್ದೀನಿ. ಮೇನ್ಲಿ ಬುಕ್ ಇದು ಗಾಡ್ಸ್ ಯೂನಿವರ್ಸಲ್ ಬುಕ್ ನೋಡಿದರೆ, ಇದು ಗ್ರೀನರಿ ಒಂದು ಇದಿರಲಿ, ಯಾವುದು ಪಕ್ಷಿಗಳು ಇರಲಿ ಮತ್ತು ಪ್ಲ್ಯಾಂಟ್ಸ್ ಯಾವ ಥರ ಅವ್ರದ್ದು ಸಿಸ್ಟಮ್ ಇದೆ ಎಲ್ಲ, ಇದರಲ್ಲಿ ಮಾರ್ಕೆಟಿಂಗ್ ಯಾವ ಥರ ಯೂಟಿಲೈಸ್ ಮಾಡಬೇಕು ಅಂತ ಎಲ್ಲ ತೋರಿಸಿದ್ದೀನಿ ಸರ್. ಪ್ರಾಕ್ಟಿಕಲ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ನೇಚರ್ ಬಗ್ಗೆ. ಹೌದು, ನೇಚರ್ ಕನೆಕ್ಟೆಡ್ ವಿತ್ ಮಾರ್ಕೆಟಿಂಗ್. ನಮ್ಮ ಮಾಲೂರು ತಾಲೂಕು ಟೇಕಲ್ ಅಂತ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ನಾವು. ನಮ್ಗೆ ತುಂಬ ದಿನಗಳಿಂದ ಪರಿಚಯ. ಅವ್ರಿಗೆ ಇದು ಕೆಲವೊಂದು ಫಾರ್ಮ್ ಹೌಸ್ಗೆ ಲ್ಯಾಂಡ್ಸ್ ಎಲ್ಲ ಕೊಡಿಸಿದ್ದೀರಿ, ರಿಯಲ್ ಎಸ್ಟೇಟು ಮಾಡ್ತೀನಿ. ಆಗಿಂದ ಪರಿಚಯ ಮತ್ತು ಎಲ್ಲ ಇಂಥ ಒಂದು ಕಾರ್ಯಕ್ರಮಗಳಿಗೆಲ್ಲ ನಮ್ಮನ್ನು ಕರೀತಾ ಇರ್ತಾರೆ, ಅವ್ರ ಜೊತೆಲಿ ಇರ್ತೀವಿ. ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಆಲ್ರೆಡಿ ಕೊಟ್ಟಿದ್ದೀವಿ ನಾವು. ಜಸ್ಟ್ ನೆಕ್ಸ್ಟ್ ಮಂತ್ ಇದು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಎಲ್ಲ ಸ್ಕೂಲ್ಸ್ಗಳಲ್ಲಿ, ಲೈಬ್ರರೀಸ್ಗಳಲ್ಲಿ. ಇದು ಆ್ಯಕ್ಚುಲಿ ನಮ್ಮ ಮೇನ್ಲಿ ಕರ್ನಾಟಕಕ್ಕೋಸ್ಕರ ನಾನು ಬರೆದಿದ್ರದು. ಇಲ್ಲೇ ಹುಟ್ಟಿದ್ರದು, ಇಲ್ಲೇ ಬೆಳೆದಿದ್ರದು, ಬಟ್ ದುಬೈನಲ್ಲಿ ಇದ್ದೆ 17 ಇಯರ್ಸ್. ಇಲ್ಲಿ ಬಂದುಬಿಟ್ಟು ಇದು ಮಾಡಿದ್ದೀನಿ. ಮೇನ್ಲಿ ಇವಾಗ ಜಸ್ಟ್ ಸರ್ಗೆ ಹೇಳಿದ್ದೀನಿ ಆಲ್ರೆಡಿ, ನಾವು ಜೊತೆಗೇ ರಿಲೀಸ್ ಮಾಡೋಣ ಅಂತ ಇದ್ದಿದ್ದು. ಸ್ವಲ್ಪ ಕರೆಕ್ಷನ್ಸ್ ಆಗಬೇಕಾಗಿತ್ತು, ಅದರಲ್ಲಿ ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ. ಬಾನು ಮುಷ್ತಾಕ್ ಅವರು ಕನ್ನಡದಲ್ಲಿ ರಿಲೀಸ್ ಮಾಡ್ತಾರೆ ಸರ್. ಆಲ್ಮೋಸ್ಟ್ ಇದು ಬಂದು ಒಂದು ಕನ್ನಡ ಫಿಲ್ಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಒಂದು 20% ಇದೆ. ಏಪ್ರಿಲ್ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಜೊತೆಗೆ ಒಂದು ಬಾಲಿವುಡ್ ಫಿಲ್ಮ್ ಮೊಹಬ್ಬತ್ ಜಿಂದಾಬಾದ್ ಅಂತ 2 ಫಿಲ್ಮ್ಸ್ ಬಿಡುಗಡೆ ಮಾಡ್ತಾಯಿದ್ವಿ. ಇನ್ನೂ ಒಂದು ಫಿಲ್ಮ್ ಬಂದು ನಾಳೆ ನಮ್ಮ ಭರವಸೆ, ಅದು ಆಗಸ್ಟ್ನಲ್ಲಿ ರಿಲೀಸ್ ಮಾಡ್ತಾಯಿದ್ವಿ. ಜೂನ್ನಲ್ಲಿ ಒಂದು ಬಿಡುಗಡೆ ಮಾಡ್ತಾಯಿದ್ವಿ. ಎಲ್ಲ ಕಂಪ್ಲೀಟ್ ಆಗಿದೆ ಸರ್, ಎಡಿಟಿಂಗ್ ಎಲ್ಲ ಆಗಿದೆ. ಇವಾಗ ಫೈನಲ್ ಟಚಪ್ನಲ್ಲಿದೆ. ಆಲ್ಮೋಸ್ಟ್ ಒಂದು ಫಸ್ಟ್ ಫಿಲ್ಮ್ನಲ್ಲಿ 14 ಸಾಂಗ್ಸ್ ಕೊಟ್ಟಿದ್ದೀವಿ. ಮೊಹಬ್ಬತ್ ಜಿಂದಾಬಾದ್ ಕನ್ನಡದಲ್ಲಿನೂ ಒಂದು 8 ಸಾಂಗ್ಸ್ ಕೊಟ್ಟಿದ್ದೀವಿ, ಮತ್ತು ಎಲ್ಲ ರೆಡಿ ಇದೆ. ಇವಾಗ ಜಸ್ಟ್ ಮಾರ್ಕೆಟಿಂಗ್ ಎಲ್ಲ ಶುರು ಮಾಡಬೇಕು. ಫೆಬ್ರವರಿಯಿಂದ ಬಿಡುಗಡೆ ಮಾಡ್ತೀವಿ ಸರ್. ಆಡಿಯೋ ಕಂಪನಿ ಲಾಂಚ್ ಮಾಡ್ತಾಯಿದ್ವಿ, ಅದ್ರ ಜೊತೆ ಸಾಂಗ್ಸ್ನು ರಿಲೀಸ್ ಮಾಡ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.